ರಾಯರನ್ನ ನೋಡ್ಬೇಕಂದ ತಕ್ಷಣ ರಾಯರನ್ನ ನೋಡ್ಲಿಕ್ಕಾಗುವುದಿಲ್ಲ. ರಾಯರಿಗೆ ನಮ್ಮನ್ನ ನೋಡ್ಬೇಕನ್ಸಿದಾಗ ರಾಯರೇ ನಮ್ಮನ್ನ ಕರೆಸ್ಕೊಳ್ತಾರೆ. ಇದಕ್ಕೆ ಉದಾಹರಣೆ ನಾನೇ. ಇವತ್ತು ರಾಯರ ದರ್ಶನಕ್ಕೆ ಹೋಗ್ಬೇಕಂತ ರೈಲ್ವೆ ಸ್ಟೇಷನ್ಗೆ ಬಂದು 5 ಟ್ರೈನ್ ಟಿಕೆಟ್ ತಗೊಂಡ್ವಿ. ಫಸ್ಟ್ ನಾನು ಒಬ್ನೇ ರಾಯರ ದರ್ಶನಕ್ಕೆ ಹೋಗ್ಬೇಕಂತ ಪ್ಲಾನ್ ಹಾಕಿದ್ದೆ. ಆದ್ರೆ ರಾಯರು ನಮ್ ಇಷ್ಟು ಜನರನ್ನ ಕರೆಸ್ಕೊಂಡ್ರು. ಹಾಗೆ ಟ್ರೈನ್ ಹತ್ತಿ ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಹಾಗೆ ಅಲ್ಲಿಂದ ಶೇರಿಂಗ್ ಆಟೋದಲ್ಲಿ ಮಂತ್ರಾಲಯ ಸನ್ನಿಧಾನಕ್ಕೆ ರೀಚ್ ಆದ್ವಿ. ರಾಯರ ದರ್ಶನ ಮಾಡ್ಬೇಕು, ರಾಯರ ಸನ್ನಿಧಾನಕ್ಕೆ ಬರ್ಬೇಕೆನ್ನೋ ನನ್ನ ಎಷ್ಟೋ ದಿನಗಳ ಕನಸು ಇಂದು ನೆರವೇರಿದೆ. ಹಾಗೆ ರಾಯರ ದರ್ಶನಕ್ಕೆ ಹೊರಟ್ವಿ. ಸರ್ವ ದರ್ಶನ ಕ್ಯೂ ಅಲ್ಲಿ ನಿಂತು ರಾಯರ ದರ್ಶನವನ್ನ ಮಾಡಿ ಹಾಗೆ ಮಂಚಲಮ್ಮ ದೇವಿಯ ದರ್ಶನವನ್ನು ಮಾಡಿಕೊಂಡು ಹಾಗೆ ಅಲ್ಲಿಂದ ಶೇರಿಂಗ್ ಆಟೋದಲ್ಲಿ 5 ದೇವಸ್ಥಾನಗಳ ದರ್ಶನ ಮಾಡ್ಲಿಕ್ಕಂತ ಹೊರಟ್ವಿ. ಹಾಗೆ ಅದರಲ್ಲಿ ಮೊದಲನೆಯ ದೇವಸ್ಥಾನ ಪಂಚಮುಖಿ ಆಂಜನೇಯ, ಎರಡನೆಯ ದೇವಸ್ಥಾನ ರಾಯರು ದಿನನಿತ್ಯ ಪೂಜೆ ಮಾಡುತ್ತಿದ್ದ ಅಮ್ಮನವರ ದೇವಸ್ಥಾನ, ಹಾಗೂ ಮೂರನೆಯ ದೇವಸ್ಥಾನ ರಾಯರು 13 ವರ್ಷಗಳ ಕಾಲ ಅವರ ಶಿಷ್ಯಂದಿರ ಜೊತೆ ಹೋಮ ಹವನಗಳನ್ನ ಮಾಡಿದಂತ ಜಾಗ. ಹಾಗೆ 4ನೇದು ಅಪ್ಪಣ್ಣಾಚಾರ್ಯರ ಮನೆ, ಹಾಗೆ 5ನೇದು ಅಭಯಾಂಜನೇಯ ದೇವಸ್ಥಾನ. ಹಾಗೆ ಅಲ್ಲಿಂದ ರೂಮಿಗೆ ಬಂದು ಚೆಕ್ಔಟ್ ಮಾಡ್ಕೊಂಡು ರಾಯರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿಂದ ಟ್ರೈನ್ ಹತ್ತಿ ಬೆಂಗಳೂರು ಕಡೆಗೆ ಬಂದ್ವಿ.